TV, forever on fire. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಆರೋಪ ಗಂಭೀರವಾಗಿ ಕೇಳಿಬಂದಿತ್ತು. ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂಗೆ ರಾಜ್ಯಪಾಲರು ಈಗ ಬುಲಾವ್ ಕೊಟ್ಟಿದ್ದಾರೆ. ಹೌದಪ್ಪ, ನೀವು ಆರೋಪ ಮಾಡಿದಿರಿ, ಏನು ಸಾಕ್ಷ್ಯಾಧಾರಗಳಿದ್ದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಹೊಂದಿದ್ದೀರಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂಗೆ ರಾಜ್ಯಪಾಲರು ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಭೇಟಿ ಮಾಡುವಂತೆ ತುರ್ತು ಸಂದೇಶ ಕೂಡ ನೀಡಲಾಗಿದೆ. ಇವತ್ತು ಮಧ್ಯಾಹ್ನ ಭೇಟಿ ಮಾಡಬೇಕು ಅಂತ ಒಂದು ತುರ್ತು ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು. ಮತ್ತಷ್ಟು ದಾಖಲೆಗಳೊಂದಿಗೆ ಬರುವಂತೆ ಅಬ್ರಹಾಂಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ದಾಖಲೆಗಳಿದ್ದಾವೆ, ಆ ದಾಖಲೆಗಳು, ಇನ್ಫಾರ್ಮೇಷನ್ ಏನಿದೆ, ಆ ಇನ್ಫಾರ್ಮೇಷನ್ನು, ಮತ್ತಷ್ಟು ದಾಖಲೆಗಳಿದ್ದಾವೆ, ಆ ದಾಖಲೆಗಳನ್ನು ತೆಗೆದುಕೊಂಡು ಬರುವಂತೆ ಅಬ್ರಹಾಂಗೆ ಸೂಚನೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಅಬ್ರಹಾಂ ಅವರು ಭೇಟಿ ಮಾಡ್ತಾರೆ. ಮುಡಾ ಹಗರಣ ವಿಚಾರಕ್ಕೆ ಸಿಎಂ ವಿರುದ್ಧ ದೂರು ಕೊಟ್ಟಿದ್ರು ಅಬ್ರಹಾಂ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ದಾಖಲೆಗಳು ಬೇಕೇ ಬೇಕಾಗತ್ತೆ. ಯಾಕಂದರೆ ತಮಿಳುನಾಡಿನಲ್ಲೂ ಕೂಡ ನಾವು ನೋಡಿದ್ವಿ, ಅಲ್ಲಿನ ರಾಜ್ಯಪಾಲರಿಗೆ ತೀವ್ರವಾಗಿ ಮುಖಭಂಗ ಎದುರಾಗಿತ್ತು. ಇನ್ನು ಮತ್ತೊಂದೆಡೆಯಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರು ಈ ಪ್ರಕರಣನೇ ಆಗೋದಿಲ್ಲ ಹೇಮಂತ್ ಸೊರೇನ್ ಅವರ ವಿರುದ್ಧ ಅಂತ ಈಗಾಗಲೇ ಆ ಪ್ರಕರಣದಲ್ಲಿ ಅವರು ಹೊರಗಡೆ ಬಂದಿದ್ದಾರೆ, ಜಾಮೀನು ಕೂಡ ಸಿಕ್ಕಿದೆ. ಮತ್ತೊಂದೆಡೆಯಲ್ಲಿ ದೆಹಲಿ ಸಿಎಂ ಅವರು ಕೂಡ ಈಗ ಜಾಮೀನು ಪಡೆಯುವಂತಹ ಒಂದು ಹಂತದಲ್ಲಿ ಇದ್ದಾರೆ. ಮತ್ತೊಂದೆಡೆಯಲ್ಲಿ DCM ಅವರು ಕೂಡ ಈಗಾಗಲೇ ಜಾಮೀನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಹಲವಾರು ರಾಜ್ಯಗಳನ್ನು ನಾವು ನೋಡಿದಾಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಅನೇಕ ಸಚಿವರು ಕೂಡ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ರು. ಕೇಂದ್ರದ ಒಂದು ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ರಾಜ್ಯಪಾಲರು. ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತುಕೊಂಡು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಅನ್ನುವಂತಹ ಆರೋಪ. ಈ ಎಲ್ಲದರ ನಡುವೆಯೂ ಕೂಡ ಕಾನೂನಾತ್ಮಕ ಹೋರಾಟದ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದರು. ಆದರೂ ಕೂಡ ಥಾವರ್ ಚಂದ್ ಗೆಹ್ಲೋಟ್ ಇದೀಗ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಈಗ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರುವಂಥದ್ದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಉರುಳಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಪ್ರಕರಣದಲ್ಲಿ ಇರುವಂತಹ ಸಾಕ್ಷ್ಯಾಧಾರಗಳು ಏನು? ಯಾಕಂದರೆ ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸ್ಕೊಳ್ಳುವಂತಹ ಕೆಲಸ ಆಗಬಾರ್ದು. ಒಂದು ವೇಳೆ ಹಾಗಾಗಿದ್ದೇ ಆದರೆ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೂ ಕೂಡ ಭಾರಿ ಹಿನ್ನಡೆ ಆಗುತ್ತೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಮುಖಭಂಗ ಕೂಡ ಆಗತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ಪ್ರಬಲ ಸಾಕ್ಷ್ಯಗಳು ಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಥಾವರ್ ಚಂದ್ ಗೆಹ್ಲೋಟ್ ಇಂದು ಮಧ್ಯಾಹ್ನ 3 ಗಂಟೆಗೆ ಟಿಜೆ ಅಬ್ರಹಾಂ ಅವರನ್ನು ಭೇಟಿಯಾಗೋದಕ್ಕೆ ಅಂತ ಒಂದು ತುರ್ತು ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಥಾವರ್ ಚಂದ್ ಗೆಹ್ಲೋಟ್ ಅವರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾದರೆ ಏನು ಕಾರಣ? ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆಗಳಿದ್ದಾವೆ, ಏನು ಎವಿಡೆನ್ಸ್ ಇದೆ, ಆ ಎವಿಡೆನ್ಸ್ಗಳನ್ನು ತೆಗೆದುಕೊಂಡು ಬನ್ನಿ. ಇನ್ನೂ ಹೆಚ್ಚುವರಿ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಟಿಜೆ ಅಬ್ರಹಾಂ ಅವರಿಗೆ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಟಿಜೆ ಅಬ್ರಹಾಂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗ್ತಾರೆ. ಇದೇ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಏನೆಲ್ಲ ಆಯಿತು, ಈವರೆಗೆ ಆಗಿರುವಂಥದ್ದು ಏನು, ಸಾಕ್ಷ್ಯಾಧಾರಗಳು ಯಾವ್ಯಾವು ಇದ್ದಾವೆ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇರುವಂತಹ ದಾಖಲೆಗಳು ಏನು, ಆ ಎವಿಡೆನ್ಸ್ಗಳು ಎಷ್ಟು ಪ್ರಬಲವಾಗಿದ್ದಾವೆ, ಅದೇ ರೀತಿಯಾಗಿ ಇನ್ನಷ್ಟು ಮಾಹಿತಿಗಳು, ಬೇರೆ ಬೇರೆ ಮಾಹಿತಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆ, ಇದೆಲ್ಲವನ್ನು ಕೂಡ ಥಾವರ್ ಚಂದ್ ಗೆಹ್ಲೋಟ್ ಅವರು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದನ್ನು ಪಡೆದುಕೊಂಡಾದ ಬಳಿಕ ಅವರು ಮುಂದಿನ ಒಂದು ಪ್ರಕ್ರಿಯೆಗೂ ಕೂಡ ಸಾಗುವಂತಹ ಸಾಧ್ಯತೆ ಇರುತ್ತೆ.